ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಂದ್ರಿ, ಏನಮ್ಮ ಇದು? ಅಯ್ಯೋ ಅತ್ತೆ, ನೀವೇನಕ್ಕೆ ಇದನ್ನ ಮುಟ್ಟಕ್ ಹೋದ್ರಿ? ಯಾರು ಮುಟ್ಬಾರ್ದು ಅಂತ ಅವ್ರು ಹೇಳಿದ್ರು. ಇದ್ರಲ್ಲಿ ಅವ್ರ ಆಫೀಸ್ ವಸ್ತುಗಳೇನಾದ್ರೂ ಇರಬಹುದು ಅತ್ತೆ. ಹೌದಾ? ಅದೇನು ಅಂತ ನೋಡ್ತೀನಿ. ಅಯ್ಯೋ ಅತ್ತೆ, ಬೇಡ ಅತ್ತೆ, ಇದನ್ನ ತಗೊಂಡ್ ಹೋಗಿ ಅಲ್ಲೇ ಇಟ್ಬಿಡಿ. ಅವ್ರು ಮತ್ತೆ ನೋಡಿದ್ರೆ ಬೇಜಾರ್ ಮಾಡ್ಕೋತಾರತ್ತೆ. ಸರಿನಮ್ಮ. ಇದೇನೋ ಹೊಳಿತಿದ್ಯಲ್ಲ. ಓಹೋ, ನೋಡು, ಆಫೀಸ್ ಫೈಲು ಎಷ್ಟು ಚೆನ್ನಾಗಿದೆ. ಹೊಳಿತಿದ್ಯಲ್ಲ. ಅಯ್ಯೋ, ಇದೇನತ್ತೆ, ಇಷ್ಟು ಬೆಲೆ ಬಾಳೋ ವಸ್ತುನ ನನ್ ಕೈಗೆ ಹಾಗೆ ಕೊಟ್ಟು ಹೋಗಿದ್ದಾರೆ. ಹೇಳು ಇಲ್ಲ. ಈ ಮಾತನ್ನ ನಾನ್ ನಿನ್ನನ್ ಕೇಳ್ಬೇಕು. ಇದೆಲ್ಲ ನನ್ನ ಒಡವೆಗಳು. ಈಗ ಮನೆಯಲ್ಲಿ ಯಾರೂ ಇಲ್ಲ, ಸದ್ಯಕ್ಕೆ ಯಾರು ಬರೋದು ಇಲ್ಲ. ಸುಮ್ಮನೆ ಈ ಒಡವೆನೆಲ್ಲ ಬೀರುನಲ್ಲಿಟ್ಟು ವ್ಯರ್ಥ ಮಾಡೋ ಬದಲು ನೀವಿದನ್ನ ತಗೊಂಡು ಹೋಗಿ ಮಾರಿ ದುಡ್ಡು ತಗೊಂಡು ಬನ್ನಿ. ಅವತ್ ನಾನು ಅವ್ರಿಗೆ ಒಡವೆ ಕೊಟ್ಟಿದ್ದಕ್ಕೆ ಇದನ್ನ ನನಗ್ ತಂದಿದಾರಾ? ಸುಂದ್ರಿ, ಇದು ಯಾರಿಗೋಸ್ಕರ ತಂದಿರೋದು? ಇನ್ಯಾರ್ಗೆ ಅತ್ತೆ, ನನಗೆ ಇರ್ಬೇಕು. ನಿನಗೋಸ್ಕರ ತಂದಿದ್ರೆ ಹೀಗ ಇಡೋದು? ನಿಮ್ಗೆ ಗೊತ್ತಲ್ಲ ಅತ್ತೆ, ಸರ್ಪ್ರೈಸ್ ಕೊಡ್ಬೇಕು ಅಂತ ಏನಾದ್ರೂ ಇರ್ಬೇಕು ಅವರಲ್ಲಿ. ಓಹೋ, ಹೊಡೆದಿಯಲ್ಲೇ ಚಾನ್ಸು. ಅದೃಷ್ಟವಂತೆ. ಇರು, ಇದನ್ನ ನಿಂಗೆ ಹಾಕಿ ನೋಡ್ತೀನಿ. ಬೇಡ ಅತ್ತೆ, ಅವರೇ ಹಾಕ್ಲಿ. ಅವರೇ ಹಾಕ್ಲಿ, ಆದ್ರೆ ಹೇಗ್ ಕಾಣುತ್ತೆ ಅಂತ ಒಂದ್ಸಲ ನೋಡ್ತೀನಿ. ಇಲ್ಲಿ ನೋಡು. ಸರಿ ಜೋಡು ನೀನೇನಂತೆ, ಕಣ್ಣು ತೆರೆಯದ ಮನಸ್ಸಿಗೆ ತಿಳಿತಂತೆ, ಬದುಲಲಿಸಿದ ಕನಸಲಿ ನೀನೇನಂತೆ, ತೆರೆ ಮರೆಯಲಿ ತಳಮಳ ಕೇಳೋಣಂತೆ. ಮನವೇನೋ ನುಡಿತಲ್ಲ ನಿನ್ನ ಗಮನವೇ, ಸುತ್ತ ಸೇರೋ ಇರುಳು ಮಾಯೆ ಎಲ್ಲ ಕರಗಬೇಕು. ಏ ಪುಟ್ಟಿ, ಏನ್ ಹಾಗೆ ನೋಡ್ತಿದ್ಯಾ? ಕರಣ್ ನೆನ್ಪಾದ್ನಾ? ಹೋಗಿ ಅತ್ತೆ. ಏ ಕಳ್ಳಿ, ನನ್ ಜಾಗದಲ್ಲಿ ನಿನಗೆ ಕರಣ್ ಕಾಣಿಸ್ದ ತಾನೆ? ಬರ್ತಾನೆ ಕಂದ, ಬಂದೇ ಬರ್ತಾನೆ. ಈ ನೆಕ್ಲೆಸ್ನ ಅವನೇ ನಿನ್ ಕುತ್ತಿಗೆಗೆ ಹಾಕ್ತಾನೆ. ನೀನ್ ಮಾಡಿರೋ ಮಾಧವನ್ ಸೇವೆ ನಿನಗ್ ಮೋಸ ಮಾಡಲ್ಲ. ಥ್ಯಾಂಕ್ಸ್ ಅತ್ತೆ. ಆದಷ್ಟು ಬೇಗ ಆ ದಿನ ಬರ್ಲಿ. ಬರುತ್ತೆ, ಬೇಗ ಬರುತ್ತೆ. ಇನ್ನು ಮಲಗ್ಲಿಲ್ವಾ ಮಲ್ಲಿಕಾ? ಕುಂತ್ರು ನಿಂತ್ರುವೆ ಜೀವ ಅತ್ತಗೆ ಬಡಿಕತೈತೆ. ಎಲ್ಲಿದ್ದೆ ಬತ್ತದ್ಯೋಳು? ಒಂದ್ ಕೆಲ್ಸ ಮಾಡು, ಬೆಂಗಳೂರಲ್ಲೇ ಒಂದ್ ಮನೆ ಮಾಡ್ಕೊಂಡ್ ಬಂದಿದ್ಬಿಡು. ಬೆಂಗಳೂರ್ನಾಗೆ ಮನೆ, ಆಟೋನ್ ಕಾಸಿದ್ದಿದ್ರೆ ಈ ಹಳ್ಳಿನಾಗೆ 6 ಮನೆ ಕಟ್ಸ್ಬಿಡ್ತಿದ್ವಿ. ಸರಿ, ಈಗೇನ್ ಫೋನ್ ಮಾಡಿದ್ದು? ಜಾನ್ಕಿ, ನಾನ್ ನಿನ್ನ ಒಡ ಹುಡ್ದೋಳ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿವ್ನಿ. ಹೌದೋ ಇಲ್ವೋ? ಹೌದು. ಹಂಗಾರೆ ನನ್ ತಾವ ನಿಜ ಹೇಳು ಜಾನ್ಕಿ, ಅಲ್ಲಿ ಅವ್ರಾ?
ಕರಣ್ ಬಗ್ಗೆ ಕೇಳ್ತಿದ್ಯಾ? ಹ್ಞೂ ಅವ್ರಯ್ಯ. ಏನ್ ಹೇಳು. ಸುಂದ್ರಿನ ಸಂದಾಗ ನೋಡ್ಕತಾವ್ರಾ? ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸುಳ್ಳು ಹೇಳ್ಬೇಡ ಜಾನಕಿ, ನಿಜ ಹೇಳ್ತಿದ್ಯಾ ತಾನೇ? ನಿಜ ಹೇಳಿದ್ರೆ ನೀನ್ ನಂಬಲ್ಲ ಅಲ್ವಾ? ಕಾಮಲೆ ಕಣ್ಣೋಳ್ ತರ ಆಡ್ಬೇಡ ಮಲ್ಲಿಕಾ. ಕರಣ್ ನಮ್ ಸುಂದ್ರಿಗೆ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದಾನೆ. ಅವ್ನ್ ನಾವೆಷ್ಟೇ ತೊಂದ್ರೆ ಕೊಟ್ರು ಎಲ್ಲ ಸಹಿಸ್ಕೊಂಡಿದ್ದಾನೆ. ನಮ್ ಸುಂದ್ರಿಗೋಸ್ಕರ ಅವಳಗ್ ಬೇಜಾರಾಗ್ಬಾರ್ದು ಅಂತ ಅನ್ಸರ್ಸ್ಕೊಂಡಿದ್ದಾನೆ. ಅವ್ನ್ ನಮ್ ಸುಂದ್ರಿನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಗೊತ್ತಾ? ಅಂತ ಹುಡುಗನ್ ಬಗ್ಗೆ ಹೀಗೆಲ್ಲ ಅನುಮಾನ ಪಡ್ಬೇಡ. ದಿಟ್ವೇನಿ ಜಾನಕಿ, ದಿಟ್ವಾಗ್ಲೂ ನೆಕ್ಲೆಸ್ ಮಾಡ್ಸವ್ರಾ? ನಿನ್ ಮೇಲೆ ಆಣೆ ಮಾಡಿ ಹೇಳ. ಹಾ, ಬ್ಯಾಡ ಬಿಡು ಜಾನಕಿ, ನೀನ್ ಹೇಳಿದನ್ ನಂಬ್ತೀನಿ. ನಾನೇ ತಪ್ಪು ತಿಳ್ಕೊಬಿಟ್ನ ಹಂಗಾರೆ. ಹೌದು ಮಲ್ಲಿಕಾ, ನೀನೇ ನಮ್ ಕರಣ್ನ ತಪ್ಪು ತಿಳ್ಕೊಂಡಿದ್ಯಾ. ಸರಿ ಸರಿ, ಇನ್ನಂಗಾರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಈಗೇನ ಕೆಟ್ಟ ಕನ್ಸ್ ಬೀಳ್ಲಿ, ಅದ್ರ ಕೈ ಕಾಲ ಮುರ್ದಾಕ್ಬಿಡ್ತೀನಿ. ಸರಿ ಜಾನಕಿ, ಅವಳು ಬರೋ ಒತ್ತಾಯ್ತು ಅನಿಸ್ತದೆ. ನೀ ಮನಿಕೋ, ಮಡಗ್ಲಾ? ಸರಿ. ಮಲ್ಲಿಕಾ ಮಲ್ಲಿಕಾ, ಒಬ್ಬಾ, ನಮ್ ಸುಂದ್ರಿಗೆ ಒಳಿಯಂದ್ರು ನೆಕ್ಲೆಸ್ ಮಾಡ್ಸವ್ರೆ. ಸುಂದ್ರಿಗೆ ಬೋಸ್ ಅಂದ ಕಾಣ್ತದೆ ನೆಕ್ಲೆಸ್ಸು. ಅತ್ತೆ, ಅವ್ರು ಬಂದ್ರು. ಅವ್ರೀಗ ಅವ್ರ ಕೈಯಾರೆ ಆ ನೆಕ್ಲೆಸ್ನ ನನಗೆ ಕೊಡ್ತಾರಲ್ವಾ? ಖಂಡಿತ ಕೊಡ್ತಾನೆ. ಹೋಗು ಹೋಗು. ಥೂ, ಎಲ್ಲಿಟ್ಟಿರ್ತಾಳೆ ಇವಳು? ಓ ಅಪ್ಪ, ಇಲ್ಲೇ ಇಟ್ಟಿದ್ದಾಳೆ. ಎಸ್. ರೀ, ಹೊರಟ್ರಾ? ಹಾ, ನೀವೇನು ಮರ್ತಿಲ್ವಾ? ಏನೂ ಇಲ್ವಲ್ಲ. ಸರಿಯಾಗಿ ನೆನಪಿಸ್ಕೊಳ್ಳಿ. ಏನೂ ಇಲ್ಲ. ಯಾಕೆ? ಕೈಯಲ್ಲೇನೋ ಹಿಡ್ಕೊಂಡಿದ್ದೀರಾ, ಅದನ್ನ ನನಗ್ ಕೊಡದೆ ಹಾಗೆ ಹೋಗ್ತಿದ್ದೀರಲ್ಲ. ಇದ್ ನಿನಗಂತ ಯಾರು ಹೇಳಿದ್ದು? ಅದ್ರಲ್ಲಿರೋ ನೆಕ್ಲೆಸ್ ನನಗಲ್ದೆ ಇನ್ಯಾರಿಗೆ ಕೊಡೋದಕ್ ಸಾಧ್ಯ? ಅದ್ ನನಗೆ ತಾನೇ. ಅಲ್ಲ, ಇದ್ರೊಳಗೆ ನೆಕ್ಲೆಸ್ ಇದೆ ಅಂತ ಯಾರು ನೋಡಿದ್ದು? ಅಂದ್ರೆ ಅತ್ತೆ ಏನೋ ಕೆಲಸ ಮಾಡ್ಬೇಕಾದ್ರೆ ನೋಡಿದ್ರು, ಅದನ್ನ ಹಾಗೆ ತಂದು ತೋರಿಸಿದ್ರು. ನಾನ್ ನಿನಗೇನ್ ಹೇಳಿದ್ದೆ? ಈ ಬ್ಯಾಗ್ನ ಓಪನ್ ಮಾಡಬೇಡ ಅಂತ. ಮತ್ತೇನಕ್ಕೆ ಈ ಬ್ಯಾಗ್ನ ಓಪನ್ ಮಾಡಿದೆ? ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ, ಗಂಡನ್ ಮಾತನ್ನೇ ಸೀರಿಯಸ್ ಆಗಿ ತಗೋತಿಲ್ವಾ ಅಥವಾ ಗಂಡನೇ ಸೀರಿಯಸ್ ಆಗಿ ತಗೋತಿಲ್ವಾ? ಯಾವಾಗ ನೋಡಿದ್ರು ನಿಮ್ ಇಷ್ಟ ಬಂದಂಗೆ ಆಡ್ತಿರ್ತೀರಲ್ಲ. ಇಡಿಯಟ್ಸ್. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ಅವ್ರ ಮನೆಯವ್ರಿಗೆ ಕೊಡು ಅಂತ ಹೇಳ್ದ. ನಾನು ಹೇಳಿದ್ನಲ್ಲಿ ಈ ಬಾಕ್ಸ್ ಓಪನ್ ಮಾಡಬೇಡ ಅಂತ. ಸಾರಿ ರೀ. ಸುಮ್ನಿರೋ. ಯಾವನಿಗೆ ಬೇಕು ನಿನ್ ಸಾರಿ? ಅಲ್ಲ, ಯಾವ ಧೈರ್ಯದ ಮೇಲೆ ಈ ಬಾಕ್ಸ್ನ ಓಪನ್ ಮಾಡಿದೆ? ಅಮ್ಮ ಮಗಳು ಅತ್ತೆ ಎರಡೂ ಒಂದ್ ಕೆಟ್ಕೊಂಡು ಕೂತಿರ್ತಾರೆ, ಬಿಟ್ಟಿಯಾಗಿ ಸಿಕ್ಕಿದಾನೆ ಕುಟ್ತಾ ಇರೋಣ ಅಂತ. ನೆಕ್ಲೆಸ್ ಅಂತೆ ನೆಕ್ಲೆಸ್. ತಪ್ಪು ಕರಣ್, ನೀನ್ ಮಾತಾಡಿದ್ದು ತಪ್ಪು. ಇವಾಗ ಸುಂದ್ರಿ ಕೇಳ್ಬಾರ್ದೇನ್ ಕೇಳಿದ್ಲು?
ಈ ನೆಕ್ಲೆಸ್ ನಿನಗಲ್ಲ ಬೇರೆಯವ್ರದ್ದು ಅಂತ ಹೇಳಿದ್ರೆ ಮುಗ್ದು ಹೋಗ್ತಿತ್ತು. ಅದಕ್ಕೆ ಯಾಕೆ ಬೈಬೇಕು? ನೋಡಿ, ಅತಿಥಿಯಾಗಿ ಬಂದಿದ್ದೀರಾ, ಅತಿಥಿಯಾಗಿರಿ, ಅತಿಥಿಯಾಗಿ ಹೋಗ್ಬೇಕು. ಅದನ್ನೆಲ್ಲ ಬಿಟ್ಟು ಪ್ರೆಸಿಡೆಂಟ್ ಪಂಚಾಯತ್ ಇದಾರೆ, ನನ್ನ ವಿಚಾರಣೆ ಎಲ್ಲ ಮಾಡಕ್ ಬರ್ಬಿಡಿ. ಇದನ್ನೆಲ್ಲ ನಿಮ್ಮ ಹಳ್ಳಿಲಿ ಇಟ್ಕೊಳ್ಳಿ. ಕರಣ್, ಏನ್ ಮಾತಾಡ್ತಿದ್ಯಪ್ಪ? ಒಂದ್ ನಿಮಿಷ ಇರಿ. ನೀವು ಬರೇ ನನ್ನ ಮಾತು ಕೇಳಿಸ್ಕೊಳ್ಳಿ. ಅಲ್ಲ, ನಾವೆಲ್ಲ ಮದ್ವೆ ಆದೆ ಅಂತ ನಿಮ್ಮೆಲ್ರಿಗೂ ಸಲಿಗೆ ಆಗೋಯ್ತಲ್ಲ. ಸುಮ್ನೆ ಬಂದ್ರ ಇದ್ರ ತಿಂದ್ರ ಹೋಗ್ತಾ ಇರ್ಬೇಕು ಅಷ್ಟೇ. ಅದನ್ ಬಿಟ್ಟು ನಮ್ಮಿಬ್ರು ವಿಚಾರಕ್ಕೆ ನೀವು ತಲೆ ಹಾಕಕ್ ಹೋದ್ರೆ ನಾನಂತೂ ಸುಮ್ನೆ ಇರಲ್ಲ. ಅಲ್ಲ, ಯಾವಾಗ ನೋಡಿದ್ರು ಯಾರಾದ್ರೂ ಒಬ್ರು ಬಂದು ಇಲ್ಲಿರ್ತಾರಲ್ಲ, ಇದೇನ್ ಮನೆನ ಧರ್ಮಛತ್ರನಾ? ಹೋಗ್ಲಿ ಬಿಡಿ, ಬಂದ್ರ ನೀವು ನಿಮ್ ಪಾಡಿಗೆ ನೀವಿರ್ಬೇಕು. ನಮ್ ವಿಷಯಕ್ಕೆ ನೀವ್ ಯಾಕೆ ತಲೆ ಹಾಕಕ್ ಹೋಗ್ತೀರಾ? ಇವಾಗ ಏನು, ನಾನೇನ್ ಸುಂದ್ರಿ ಜೊತೆ ಮಾತಾಡ್ಲೇಬಾರ್ದಾ? ಅಥವಾ ನಮ್ಮಿಬ್ರಿಗೇನೋ ಪರ್ಸನಲ್ ಲೈಫ್ ಇಲ್ವಾ? ಓಕೆ, ಹಾಗೇನಾದ್ರೂ ಇದ್ರೆ ನೀವು ಇವಳನ್ನ ನಿಮ್ ಜೊತೆ ಊರಿಗೆ ಕರ್ಕೊಂಡು ಹೋಗಿ. ನಾನೇನೋ ದಿಕ್ಕಿಲ್ದೆ ನಿಮ್ ಮನೆ ಬಾಗ್ಲೆ ಮುಂದೆ ಬಂದು ನಿಂತಿರ್ಲಿಲ್ಲ. ನೋಡಿ, ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ ಮುಂದೆ ನನ್ನ ವಿಚಾರಕ್ಕೆ ಮಾತ್ರ ತಲೆ ಹಾಕಿದ್ರೆ ನಾನಂತೂ ಸುಮ್ಮನಿರಲ್ಲ. ಸುಂದ್ರಿ, ಅತ್ತೆ ಅತ್ತೆ, ಅದು ಅವ್ರು ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಅವ್ರ ಬದಲು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದರಲ್ಲಿ ಅವನ್ ತಪ್ಪೆಲ್ಲ ಏನೂ ಇಲ್ಲ ಸುಂದ್ರಿ. ನೀವಿಬ್ರು ಗಂಡ ಹೆಂಡತಿ ಮಧ್ಯೆ ಸದಾಕಾಲ ನಾನೋ ಮಲ್ಲಿಕಾನೋ ಬಂದು ಮಾತಾಡ್ತಿರ್ತೀವಿ. ಕರಣ್ಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ವಿ ಅನ್ಸುತ್ತೆ. ಅದೆಲ್ಲ ಇವತ್ತು ಹೊರಗೆ ಬಂತು ಅಷ್ಟೇ. ಆದ್ರೂ ಅವ್ರು ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಯಾವತ್ತೂ ಬರ್ದೆ ಅಪರೂಪಕ್ಕೆ ಬಂದವ್ರು ನೀವು. ನಿಮಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ದು ನನಗೆ ತಡ್ಕೊಳಕ್ ಆಗ್ತಿಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನೊಂದ್ಕೋಬೇಡಿ. ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ. ಸಾರಿ ಅತ್ತೆ, ಅವ್ರು ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡೇ ಇರ್ಲಿಲ್ಲ. ಅವ್ರು ಕೋಪ ಮಾಡ್ಕೊಂಡ್ರು ತಾಳ್ಮೆಯಿಂದನೇ ಮಾತಾಡೋರು. ಆದ್ರೆ ಅದ್ ಯಾಕಿಷ್ಟು ಕೂಗಾಡಿದ್ರು ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಅವನ ಪರಿಸ್ಥಿತಿ ಏನಿತ್ತೋ, ಅವನ ಮನಸ್ಥಿತಿ ಏನಿತ್ತೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವ ಸುಂದ್ರಿ. ಆ ಒಡವೆ ಯಾರಿಗೆ ಸೇರಿದ್ದೋ ಏನೋ, ಅದನ್ನ ನಾವು ಮುಟ್ಟಿ ಅದನ್ನ ಹಾಳು ಮಾಡಿದ್ದಿದ್ರೆ ಅವನು ಎಲ್ಲಿಂದ ತರಬೇಕಿತ್ತು? ಅವನ್ ನೋವು ಅವನ್ಗೆ, ದುಡಿಯೋ ಗಂಡಿಗೆ ಗೊತ್ತಾಗೋದು ದುಡ್ಡಿನ ಬೆಲೆ. ನೀನ್ ಬೇಜಾರ್ ಮಾಡ್ಕೋಬೇಡ. ನಿಮಗ್ ಬೇಜಾರಾಗಿಲ್ಲ ಅಂದ್ರೆ ನನಗೂ ಬೇಜಾರಾಗಿಲ್ಲ ಅತ್ತೆ. ಕರಣ್ ಅವ್ರು ಏನು ಅಂತ ನನಗ್ ಗೊತ್ತು. ಆದ್ರೆ ನಿಮ್ಗೆ ಮಗಳೇ, ಮಲ್ಲಿಕಾ ಮಾತನ್ನೇ ಕೇಳಿಸ್ಕೋತೀನಂತೆ. ಇದ್ಯಾವ ಲೆಕ್ಕ ನನಗೆ? ನಾನಿಲ್ಲಿಗೆ ಬರಬಾರ್ದಾಗಿತ್ತು. ಅಂದ್ರೆ ನನ್ನ ಮಾತಿನ ಅರ್ಥ
ನಿಮ್ ಮಧ್ಯೆ ನಾನು ಬರಬಾರ್ದಾಗಿತ್ತು. ನಿಮ್ಗೂ ಪ್ರೈವೇಸಿ ಬೇಕಲ್ವಾ? ಎಷ್ಟೋ ಮನೆಗಳಲ್ಲಿ ಮಕ್ಕಳೇ ಬೇಡ ಅನ್ಕೊಂಡಿರುವಾಗ ನಾನು ಮಲ್ಲಿಕಾ ಆಗಾಗ ಬರ್ತಾ ಇದ್ರೆ ಕರಣಗ್ ಬೇಜಾರಾಗತ್ತಲ್ವಾ? ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಅವ್ರೇನೋ ಇವತ್ತು ಕೋಪದಲ್ಲಿ ಹಾಗೆ ಮಾತಾಡಿರ್ಬಹುದು, ಆದ್ರೆ ನೀವೇ ನೋಡ್ತಾ ಇರಿ, ಇವತ್ ಸಂಜೆ ಅವರೇ ಬಂದು ಕ್ಷಮೆ ಕೇಳ್ತಾರೆ. ಪ್ಲೀಸ್ ನೀವು ನೊಂದ್ಕೋಬೇಡಿ ಅತ್ತೆ. ಏನಾಯ್ತು? ಯಾಕೆ ಕಳ್ತಿದ್ದೀರಾ? ಇನ್ನೂ ನೋವಾಗ್ತಿದ್ಯಾ? ಏನಿಲ್ಲ ನಿಮ್ಮಿ. ಮತ್ತ್ಯಾಕೆ ಕಳ್ತಿದ್ದೀರಾ? ಯಾವಾಗ್ಲೂ ಬ್ಯುಸಿ ಇರ್ತೀಯಾ? ನನಗೆ ಅಂತ ನೀನ್ ಟೈಮೇ ಕೊಡಲ್ಲ ಅಂತಿದ್ದೆ. ಈಗ ನೋಡು, ನಿನ್ ಕೋರಿಕೆ ಈಡೇರಿದೆ. ಸದಾ ನಿನ್ ಜೊತೆಗೆ ಇರ್ತೀನಿ. ಅದು ನಿಮ್ಗೆ ಬೇಜಾರಾಗೋ ಹಾಗೆ ಮಾಡ್ತಿದ್ಯಾ? ಮಾ, ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ ನಿಜ. ಆದ್ರೆ ಹೀಗಲ್ಲ, ಈ ಪರಿಸ್ಥಿತಿಲಲ್ಲ. ನಿಮ್ಮನ್ ಈ ಸ್ಥಿತಿಲ್ ನೋಡೋ ಹಾಗಾಯ್ತಲ್ಲ ಅಂತ ತುಂಬಾ ಸಂಕಟ ಪಡ್ತಾ ಇದ್ದೀನಿ. ನೀವ್ ಹೀಗ್ ಕಣ್ಣೀರ್ ಹಾಕಿದ್ರಂತೂ ನಂಗೆ ತುಂಬಾ ಸಂಕಟ ಆಗುತ್ತೆ. ಏನ್ ಮಾಡಿದ್ರೆ ನನ್ನ ಕ್ಷಮಿಸ್ತೀರಾ? ಏನ್ ಮಾಡಿದ್ರೆ ನನ್ನ ಪಾಪ ಕಡಿಮೆ ಆಗುತ್ತೆ? ಯಾವ ಶಿಕ್ಷೆ ಅನುಭವಿಸಿದ್ರೆ ನನ್ಗೆ ಪಾಪದಿಂದ ಮುಕ್ತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನ್ಮಾ. ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನನ್ ಮುಂದೆ ಕಣ್ಣೀರ್ ಮಾತ್ರ ಹಾಕ್ಬೇಡಿ. ಅದನ್ನ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲಮ್ಮ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು, ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ತಪ್ಪೇನೂ ಇಲ್ಲ ಮಗಳೇ, ನಿನ್ ತಪ್ಪೇನೂ ಇಲ್ಲ ಕಂದ. ನಿನ್ ಪ್ಲೇಸಲ್ಲಿ ನಾನಿದ್ದಿದ್ರು ಹಾಗೆ ನಡ್ಕೋತಿದ್ದೆ ಅನ್ಸುತ್ತೆ. ಪ್ರೀತಿಗೆ ಆ ಶಕ್ತಿ ಇದೆ, ಯಾರನ್ ಬೇಕಾದ್ರೂ ಎದುರಾಕೊಳ್ಳುತ್ತೆ. ಮಾ, ನಾನ್ ಕರಣನ್ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಜಾಸ್ತಿ ನಿಮ್ಮನ್ ಪ್ರೀತಿಸ್ತೀನಿ. ಅವತ್ ನೀವಿರ್ಲಿಲ್ಲ ಅಂತಿದ್ರೆ ಇವತ್ ನಾನ್ ಇರ್ತಿರ್ಲಿಲ್ಲ. ಅವತ್ ನೀವ್ ಕೈ ತುತ್ತು ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ ನಾನ್ ಬದುಕೆ ಇರ್ತಾ ಇರ್ಲಿಲ್ಲ. ಅವತ್ ನೀವ್ ನನ್ನ ಕರ್ಕೊಂಡ್ ಬಂದ್ ಸಾಕಿರ್ಲಿಲ್ಲ ಅಂದಿದ್ರೆ ಈ ನಮ್ರತಾ ನಿಮ್ಮೆಯಾಗಿ ಬದುಕ್ತಿರ್ಲಿಲ್ಲ. ಅವತ್ ನೀವು ನನಗ್ ಕೊಟ್ಟು ಬದುಕಲ್ಲಿ ಇವತ್ ಕರಣ್ ಬಂದ್ ಸೇರ್ಕೊಂಡಿದ್ದಾನೆ. ನೀವು ಕೊಟ್ಟು ಭಿಕ್ಷೆ ನಮ್ಮ ಈ ಜೀವನ. ನೀವು ತೋರ್ಸಿದ ಕರುಣೆನೆ ಈ ಆಡಂಬರ ಎಲ್ಲ. ನಿಮ್ಮನ್ನ ತಿಂದು ನಿಮ್ಮನೆ ಕಚ್ಬಿಟ್ನಲ್ಲ. ನೋಡು, ಮತ್ತೆ ಅದನ್ನೆಲ್ಲ ಮಾತಾಡಿ ಇಬ್ರು ಕೊರಗೋದ್ ಬೇಡ ನಿಮ್ಮಿ. ನೀನ್ ನೆನೆಸ್ಕೊಂಡ ಹಾಗೆ ನಾನು ನಿನ್ ಜೊತೆಗೆ ಇದ್ದೀನಲ್ವಾ? ನನಗದನ್ನ ನೆನೆಸ್ಕೊಂಡು ಖುಷಿ ಕಣ್ಣೀರು ಬಂತು ಅಷ್ಟೆ. ಸರಿ, ಅಡ್ಗೆಗೆ ಏನ್ ಮಾಡಿದ್ಯಾ? ಹೋಟೆಲ್ಗೆ ಫೋನ್ ಮಾಡಿ ಪಾರ್ಸಲ್ ತರಿಸ್ತಿದ್ದೀನ್ಮಾ. ಎಷ್ಟು ದಿನ ಹೋಟ್ಲಿಗೆ ಹೋಗಿ ಊಟ ಮಾಡಕ್ಕಾಗತ್ತೆ ಹೀಗೆ?
ಸುಂದರಿಗೇನಾದ್ರೂ ಬೇಜಾರಾಯ್ತಾ? ನಮ್ಮಿಂದೇನಾದ್ರೂ ಅವಳಿಗೆ ತೊಂದರೆ ಆಗಿದ್ಯಾ ಅಂತ ಕೇಳಿ ನೋಡು. ಅವಳಿಗಾಗಲ್ಲ ಅಂದ್ರೆ ನಾವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ವಾ? ಸರಿಮಾ, ನಾನು ಫೋನ್ ಮಾಡ್ತೀನಿ. ಸುಂದ್ರಿ, ಯಾವ್ದೋ ಕಾಲ್ ಬರ್ತಿದೆ, ನೋಡ್ಲಮ್ಮ? ನೋಡಿ ಅತ್ತೆ. ಯಾರೋ ಅಕ್ಕ ಅಂತೆ. ಅತ್ತೆ, ನಾನೇ ನೋಡ್ತೀನಿ. ಹಾ, ನೋಡು. ಹಲೋ, ಇಲ್ಲೇನಾದ್ರೂ ನಿಂಗೆ ತೊಂದರೆ ಆಗಿದ್ಯಾ? ನಮ್ಮಿಂದ ಏನಾದ್ರೂ ಬೇಜಾರಾಗಿದ್ಯಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನಲ್ಲ, ಮಾ ಕೇಳ್ತಿದ್ದಾರೆ. ಮತ್ಯಾಕೆ ಕೆಲ್ಸಕ್ಕೆ ಬರ್ತಿಲ್ಲ ನೀನು? ಅದು ನಮ್ಮ ಅತ್ತೆನೂ ಮನೆಯಲ್ಲೇ ಇದಾರಲ್ಲ, ಅದಕ್ಕೆ ಬರೋದಕ್ಕಾಗ್ತಿಲ್ಲ. ನಾಳೆ ಬರ್ತೀನಿ. ಸರಿ, ಮಿಸ್ ಮಾಡ್ದೆ ಬಾ. ಹಾ, ಸರಿ. ನಾಳೆಯಿಂದ ಬರ್ತೀನಿ ಇಂದ್ಲುಮ್ಮ. ಯಾರೇ ಪುಟ್ಟಿ ಅದು? ಅದು ಯಾರು?